ನಮಸ್ಕಾರ, ಜೈ ಹಿಂದ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಈ ಒಂದು ವಿಡಿಯೋದೊಳಗಡೆ ನಾವೇನ್ ನೋಡಮಪ್ಪ ಅಂದ್ರೆ ಹೊಸದಾಗಿ ಈಗ ಮಾರ್ಚ್ 5 ಅಥವಾ 6ನೇ ತಾರೀಕಿನ ಅಪ್ಲಿಕೇಶನ್ ಬಿಡ್ತಾ ಇದೆಯಲ್ಲ, CISF 1,000+ ವೇಕೆನ್ಸಿ ಖಾಲಿ ಇದೆಯಲ್ಲ. ಅದ್ರ ಒಂದು ಮಾಹಿತಿ ಬಗ್ಗೆ ಈ ಒಂದು ವಿಡಿಯೋದೊಳಗಡೆ ನಾವು ಫುಲ್ ಆಗಿ ನೋಡೋಣ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಾ, ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗಿದ್ದಪ್ಪ ಅಂದ್ರೆ ಇನ್ನೇನಕ್ಕೆ ವೇಟ್ ಮಾಡೋದು? ಬೇಗನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ CISF ಒಳಗಡೆ ನಿಮ್ಗೆ ಹೊಸದೊಂದು ನೋಟಿಫಿಕೇಶನ್ ಕೂಡ ಬಂದಿರೋದು. ಇದ್ರೊಳಗಡೆ ನಿಮ್ಗೆ ವೇಕೆನ್ಸಿ ಬಂದ್ಬಿಟ್ಟು 1000ಕ್ಕೂ ಹೆಚ್ಚು ವೇಕೆನ್ಸಿ ಇದ್ರೊಳಗಡೆ ಖಾಲಿ ಇರೋದು. ಎಲ್ರಿಗೂ ಒಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ನೀವೊಂದು ದೇಶ ಸೇವೆ ಮಾಡ್ಬೇಕಂತ ಬಂದ್ರೆ ಇದೊಂದು ನಿಮಗೆ ಒಳ್ಳೆ ಅಪರ್ಚುನಿಟಿ ಅಂತಾನು ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವೇನ್ ನೋಡಮಪ್ಪ ಅಂದ್ರೆ ರ್ಯಾಲಿ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತೆ ಆಮೇಲೆ ಎಲ್ಲ ರ್ಯಾಲಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿನ ತಿಳ್ಕೊಂಡು, ಆಮೇಲೆ ಹೈಟ್ ಎಷ್ಟು ಇರುತ್ತೆ, ವೇಟ್ ಎಷ್ಟು ಇರಬೇಕು, ಚೆಸ್ಟ್ ಎಷ್ಟು ಇರಬೇಕು, ರನ್ನಿಂಗ್ ಎಷ್ಟು ನಿಮಿಷ ಕ್ಲಿಯರ್ ಮಾಡಬೇಕು, ಆಮೇಲೆ ಹೆಣ್ಮಕ್ಳು ಎಷ್ಟು ನಿಮಿಷ ಒಳಗಡೆ ಕವರ್ ಮಾಡಬೇಕು ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಒಂದು ಅಪ್ಲಿಕೇಶನ್ ಫುಲ್ ನೋಟಿಫಿಕೇಶನ್ ಬಂದು ನಿಮ್ಗೆ ಮಾರ್ಚ್ 5 ಇಲ್ಲ ಮಾರ್ಚ್ 6ನೇ ತಾರೀಕು ಫುಲ್ ನೋಟಿಫಿಕೇಶನ್ ಸಿಗುತ್ತೆ. ನಾವ್ ಇವಾಗ ಏನ್ ಮಾಡಮಪ್ಪ ಅಂದ್ರೆ ಇನ್ನು ಫುಲ್ ನೋಟಿಫಿಕೇಶನ್ ಬಂದಿಲ್ಲ. ಹಾಗಾಗಿ ನಾವು ಲಾಸ್ಟ್ ಟೈಮ್ ನೋಡಿ ಅಪ್ಲಿಕೇಶನ್ ಕರೆದಿರಲ್ಲ, ಅದ್ರೊಳಗಡೆ ಯಾವ ರೀತಿ ಪ್ರೊಸೆಸ್ ಇಲ್ಲ ಅದೇ ರೀತಿ ನೋಡೋಣ. ಆಮೇಲೆ ಇದ್ರೊಳಗಡೆ ಪ್ರೊಸೆಸರ್ ಯಾವುದೇ ರೀತಿ ಚೇಂಜ್ ಆಗಿರಂಗಿಲ್ಲ, ಯಾಕಂದ್ರೆ ಹೈಟು, ವೇಟು, ಚೆಸ್ಟ್ ಇವು ಯಾವುದೇ ರೀತಿ ಚೇಂಜಸ್ ಇರಂಗಿಲ್ಲ. ನಿಮ್ಗೆ ಅಪ್ಲಿಕೇಶನ್ ಡೇಟ್ ಅಷ್ಟೇ ಹೆಚ್ಚು ಕಡಿಮೆ ಆಗ್ಬೋದು, ಆಮೇಲೆ ಪೋಸ್ಟ್ ಕೂಡ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ನಿಮ್ಗೆ ರ್ಯಾಲಿ ಪ್ರೊಸೆಸ್ ಮಾತ್ರ ಒಂದೇ ರೀತಿ ಇರುತ್ತೆ. ಹಾಗಾಗಿ ನಾವು ಓಲ್ಡ್ ಯಾವ ರೀತಿ ಇತ್ತಲ್ಲ, ಅದನ್ನೇ ಪ್ರೊಸೆಸರ್ನ ಒಂದ್ಸಲಿ ಈ ಒಂದು ಸಂಪೂರ್ಣವಾಗಿ ನೋಡೋಣ. ಲಾಸ್ಟ್ ಟೈಮ್ ವೇಕೆನ್ಸಿ ನೋಡೋದಾಯ್ತಪ್ಪ ಅಂದ್ರೆ ಟೋಟಲ್ ಆಗಿ 787 ವೇಕೆನ್ಸಿನ ಕರೆದಿದ್ರು. ಆಮೇಲೆ ನಿಮ್ಗೆ ಬರ್ತಿ ನಿಯರ್ ಬರ್ತಾ 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 ಅವ್ರು ಏನ್ ಮಾಡಿದಪ್ಪ ಅಂದ್ರೆ ವೇಕೆನ್ಸಿನ ಜಾಸ್ತಿ ಮಾಡಿದ್ರು. ಎಷ್ಟು ಜಾಸ್ತಿ ಮಾಡಿದಪ್ಪ ಅಂದ್ರೆ 787 ಇದ್ದು ಟೋಟಲ್ ಆಗಿ 1025 ಮಾಡಿದ್ರು. ಅಂದ್ರೆ ನಿಮ್ಗೆ 237 ವೇಕೆನ್ಸಿನ ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಭರ್ತಿಯಲ್ಲಿ. ಯಾವಾಗ ನಿಮ್ ರ್ಯಾಲಿ ನಿಯರ್ ಬರ್ತಾ ಬರ್ತಾ ಬಂತಲ್ಲ, ಅವಾಗ ಮತ್ತಿಷ್ಟು ಅಪ್ಲಿಕೇಶನ್ ಜಾಸ್ತಿ ಮಾಡಿದ್ರು. ಹಾಗಾಗಿ ಈ ಸಲಿನೂ ಕೂಡ ಅದೇ ರೀತಿ ಆಗ್ಬೋದು ಅಂತ ಅನ್ಕೊಂಡಿದೀನಿ. 200ಕ್ಕೂ ಹೆಚ್ಚು ಪೋಸ್ಟ್ ಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಒಂದ್ ವೇಳೆ ಜಾಸ್ತಿನೂ ಮಾಡ್ಬೋದು, ಇಲ್ಲ ಮಾಡ್ದೇನೆ ಇರ್ಬೋದು, ನೋಡೋಣ. ನಾವು ಕೂಡ ವೇಟ್ ಮಾಡಿ ನೋಡೋಣ. ನಿಯರ್ ಬರ್ತಾ ಬರ್ತಾ ಏನಾದ್ರು ವೇಕೆನ್ಸಿ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ, ಇಲ್ಲ 200 ಜಾಸ್ತಿ ಆಗುತ್ತಾ, ಇಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತಾ ಅಂತ ಹೇಳಿ ರ್ಯಾಲಿ ನಿಯರ್ ಬರ್ತಾ ಬರ್ತಾ ನಾವು ನೋಡೋಣ. ಹಾಗಾಗಿ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಕ್ಕಪ್ಪ ಅಂದ್ರೆ ನಮ್ಮ ಒಂದು ಚಾನಲ್ ಮೊದಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಏನೇ ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ನ ಮಾಡ್ತೀನಿ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೇನೆ CISF ಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರು ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೇನೆ ನಿಮ್ಮ ಒಂದು ಗ್ರೂಪ್ಸ್ ಒಳಗಡೆ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಶೇರ್ನ ಮಾಡ್ಕೊಳ್ಳಿ. ಹಾಗೇನೆ ತುಂಬಾ ಜನ ಕ್ವಶನ್ ಏನಪ್ಪಾ ಅಂದ್ರೆ ಇದು ಮೇಲ್ಸ್ ಕಷ್ಟನ ಇಲ್ಲ ಫಿಮೇಲ್ಸ್ ಇದೇನಾ ಅಂತೇಳಿ. ಹೆಣ್ಮಕ್ಳು ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು, ಬರೀ ಗಂಡ್ಮಕ್ಳಿಗಲ್ಲ. ಹೆಣ್ಮಕ್ಳು ಕೂಡ ಈ ಒಂದು ಅಪ್ಲಿಕೇಶನ್ ನ. ಹಾಗೇನೆ ಕ್ವಾಲಿಫಿಕೇಶನ್ ನೋಡೋದಾಯ್ತಪ್ಪ ಅಂದ್ರೆ ನಿಮ್ದು ಕಡ್ಡಾಯವಾಗಿ SLC ಮುಗಿದಿರ್ಬೇಕು. ಹಾಗೇನೆ ITI ಮುಗಿದಿತ್ತು, ಇದು ಮುಗಿತಪ್ಪ ಅಂದ್ರೆ ಇದ್ರೊಳಗಡೆ ನಡೆಯಲ್ಲ. ಏನಾದ್ರು ನಿಮ್ದು ಏಜ್ ಕರೆಕ್ಟ್ ಇತ್ತು, ಆಮೇಲೆ ನಿಮ್ದು ನಂಬರ್ಸ್ ಕರೆಕ್ಟ್ ಇತ್ತಪ್ಪ ಅಂದ್ರೆ ಒಂದು ನಿಮ್ಗೆ ಕನ್ಸೆಷನ್ ಕೊಡುವಂತ ಚಾನ್ಸಸ್ ಐತಿ, ಅದು ITI ದವ್ರಿಗೆ. ನೋಡ್ಬೇಕು. ನನ್ಗೆ ಅನ್ಸಿದ ಮಟ್ಟಿಗೆ ITI ದವ್ರಿಗೆ ಸ್ವಲ್ಪ ಚಾನ್ಸ್ ಕೊಡ್ತಾರ ಅಂತ ಅನ್ಕೊಂಡಿದೀನಿ. ಇದೊಂದು ಫುಲ್ ಭರ್ತಿ ನೋಟಿಫಿಕೇಶನ್ ಬಂದ ತಕ್ಷಣ ನಾನು ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ಹಾಗೇನೆ ಈ ಒಂದು ಪೋಸ್ಟ್ ನ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ 21,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ 21,700 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಗೆ ಪ್ರಮೋಷನ್ ಆಗ್ತಾ 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 ಲಾಸ್ಟ್ ನಿಮ್ಗೆ ರಿಟೈರ್ಮೆಂಟ್ ಬರೋಷ್ಟಿಗೆ ನಿಮ್ಗೆ 69,000 ಮಟನ್ ಆಗುತ್ತೆ. ಹಾಗೇನೆ ಏಜ್ ವಿಷಯಕ್ಕೆ ಹೋಗೋದಾಯ್ತಪ್ಪ ಅಂದ್ರೆ ನಿಮ್ಗೆಲ್ಲರೂ ಕಡ್ಡಾಯವಾಗಿ 18 ವರ್ಷದ ಮೇಲ್ಪಟ್ಟಿರ್ಬೇಕು. ನಿಮಗೆ 1 ಡೇ 2 ಡೇ ಇನ್ನು ಕಡಿಮೆ ತಪ್ಪ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ ಬರಲ್ಲ. ಕರೆಕ್ಟ್ ಆಗಿ 18 ಏಜ್ ಆಗಿರ್ಬೇಕು. ಹಾಗೇನೆ 23 ಏಜ್ ಆಗಿರ್ಬೇಕು. 23 ಏಜ್ ಆದ್ಮೇಲೆ ನಿಮ್ಗೆ 1 ಡೇ ಕೂಡ ಜಾಸ್ತಿ ಆಗಿದ್ರು ಕೂಡ ಬರೋ ಚಾನ್ಸಸ್ ಇರಲ್ಲ. 2/8/2002 ಹಿಡಿದು 1/8/2007 ಒಳಗಡೆ ಯಾರು ಬರ್ತಾರಲ್ಲ, ಇವರೆಲ್ಲರೂ ಇದಕ್ಕೆ ಆರಾಮವಾಗಿ ಅಪ್ಲೈನ ಮಾಡಬಹುದು. ಅದ್ರ ಮೇಲ್ಪಟ್ಟಿರೋರಾಗಿರ್ಬೋದು, ಅದ್ರ ಒಳಗಡೆ ಇರೋರಾಗಿದ್ದು ಈ ರೀತಿ ಯಾರ್ದು ಬರಂಗಿಲ್ಲ. ನಿಮ್ಗೆ 1 ಡೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮ್ಗೆ ಅಪ್ಲಿಕೇಶನ್ ತಗೊಳಲ್ಲ. ಹಾಗೇನೆ ಗಂಡ್ಮಕ್ಳಿಗೆ ಹೈಟ್ ಬಂದ್ಬಿಟ್ಟು 170 ಹೈಟ್ ಇರಲೇಬೇಕಾಗುತ್ತೆ. SC ST ಈ ರೀತಿ ಇದ್ದಪ್ಪ ಅಂದ್ರೆ ಕನ್ಸೆಷನ್ ಇರುತ್ತೆ. ಜನರಲ್ OBC ಅವರಿಗೆ ಮಾತ್ರ ನಿಮ್ಗೆ 170 ಕಡ್ಡಾಯವಾಗಿ ಇರಬೇಕಾಗುತ್ತೆ. ಹಾಗೇನೆ ಚೆಸ್ಟ್ ನೋಡೋದೈತಪ್ಪ ಅಂದ್ರೆ 80 to 85 ಇರಬೇಕು. ಆಮೇಲೆ ಎಕ್ಸ್ಪೆಂಡೇಬಲ್ ಮಾಡಿದಾಗ ನಿಮ್ಗೆ 5 ಸೆಂಟಿಮೀಟರ್ ಎಕ್ಸ್ಪೆಂಡೇಬಲ್ ಮಾಡಬೇಕಾಗುತ್ತೆ. ಯಾವ ರೀತಿ ನಿಮ್ಗೆ ಅಗ್ನಿವೀರ್ ಒಳಗಡೆ ಏನು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತಲ್ಲ, ಅದೇ ರೀತಿ ಮೆಜರ್ಮೆಂಟ್ ಆಗುತ್ತೆ. ಆದ್ರೆ ನಿಮ್ಗೆ ಅಲ್ಲಿ 77 ಇರುತ್ತೆ, ಅದ್ರ ಕೂಡ 80 85 ಈ ರೀತಿ ಇರಬೇಕಾಗುತ್ತೆ. ನಿಮ್ದು ಒಂದು ವೇಳೆ ಚೆಸ್ಟ್ 80 ಬಂತಪ್ಪ ಅಂದ್ರೆ ಇನ್ನು 5 ಸೆಂಟಿಮೀಟರ್ನ ಎಕ್ಸ್ಪೆಂಡೇಬಲ್ ಮಾಡಬೇಕಾಗುತ್ತೆ. ಒಟ್ಟಲ್ಲಿ ನಿಮ್ಗೆ ಮಿನಿಮಮ್ ಆಗಿ 80 ಅಂತೂ ಚೆಸ್ಟ್ ಇರಲೇಬೇಕಾಗುತ್ತೆ ಕಡ್ಡಾಯವಾಗಿ. ಅದಕ್ಕಿಂತ ಕಡಿಮೆ ಇದ್ದಪ್ಪ ಅಂದ್ರೆ ಸೆಲೆಕ್ಷನ್ ಆಗೋದು ಡೌಟ್ ಅನ್ಸುತ್ತೆ.
ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಗೆ ನೋಡೋದಾಯ್ತಪ್ಪ ಅಂದ್ರೆ 157 ಅವ್ರದ್ದು ಹೈಟ್ ಇರಬೇಕಾಗುತ್ತೆ, 157 ಹೈಟ್ ಇರಬೇಕಾಗುತ್ತೆ. ಸೊ ಹಾಗೇನೆ ಅವರು ಕೂಡ SC/ST ಇದ್ದಪ್ಪ ಅಂದ್ರೆ ಅವರು ಕೂಡ ಹೈಟ್ ಕನ್ಸಿಸ್ಟೆಂಟ್ ಇರುತ್ತೆ. ಹಾಗೇನೆ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟ್ ಯಾವುದೇ ರೀತಿ ಇರೋದಿಲ್ಲ, ಬರೀ ಗಂಡು ಮಕ್ಕಳಿಗೆ ಮಾತ್ರ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ. ಹಾಗೇನೆ ರನ್ನಿಂಗ್ ಬಗ್ಗೆ ನೋಡೋದಾಯ್ತಪ್ಪ ಅಂದ್ರೆ ಗಂಡು ಮಕ್ಕಳು 1600 ಮೀಟರ್ನ 6.5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೇಕಂತೇಳಿ ಹೇಳಿದ್ದಾರೆ. ಹಾಗೇನೆ ಲೇಡೀಸ್ ಅಂದ್ರೆ ಹೆಣ್ಮಕ್ಳು ಬಂದ್ಬಿಟ್ಟು 800 ಮೀಟರ್ ಇರುತ್ತೆ. ಸೊ ಅವರು 800 ಮೀಟರ್ನ 4 ನಿಮಿಷದೊಳಗಡೆ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅಂದ್ರೆ 400 ಮೀಟರ್ನ 2 ರೌಂಡ್ ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಅವರು. ರ್ಯಾಲಿ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತಪ್ಪ ಅಂದ್ರೆ, ಸೊ ಮೊದಲೇದಾಗಿ ನಿಮ್ದು PET PST ಮುಗಿತೈತಿ. ಸೊ ಇದೆಲ್ಲ ಆದ್ಮೇಲೆ ನಿಮ್ದು ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ತಕ್ಷಣ ನಿಮಗೊಂದು ಟ್ರೇಡ್ ಟೆಸ್ಟ್ ಇರುತ್ತೆ. ಟ್ರೇಡ್ ಟೆಸ್ಟ್ ಅಂತಪ್ಪ ಅಂದ್ರೆ ನೀವೊಂದು ಯಾವ ಒಂದು ಟ್ರೇಡ್ಗೆ ಅಪ್ಲೈ ಮಾಡಿರ್ತಾರಲ್ಲ, ಸೊ ಅದ್ರ ಬಗ್ಗೆ ನೀವು ಮಾಡ್ದೋ, ಈಗ ನೀವು ಕುಕ್ ಬಗ್ಗೆ ಹಾಕಿದ್ದಪ್ಪ ಅಂದ್ರೆ ಸೊ ಅದ್ರೊಳಗಡೆ ನಿಮಗೆ ಒಂದಿಷ್ಟು ಐಟಮ್ಸ್ ಹೇಳ್ತಾರೆ. ಸೊ ಅನ್ನ ಸಾಂಬಾರು, ಇಡ್ಲಿ, ಈ ತರದ್ದೆಲ್ಲ ಒಂದ್ಸಲ ಅವ್ರಿಗೆ ಟ್ರಯಲ್ ಆಗಿ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ಅದ್ರೊಳಗಡೆ ನೀವೆಲ್ಲ ಕ್ಲಿಯರ್ ಆಗಿ ಮಾಡಿದಪ್ಪ ಅಂದ್ರೆ ನೀವು 100% ಸೆಲೆಕ್ಷನ್ ಆಗೇ ಆಗ್ತೀರಾ. ಸೊ ಹಾಗಾಗಿ ನೀವು ಯಾವ ಒಂದು ಟ್ರೇಡ್ ಹಾಕಿರ್ತಿರಲ್ಲ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಜಾಸ್ತಿ ನೋಡಿ. ಒಂದ್ ವೇಳೆ ಕುಕ್ ಬಗ್ಗೆ ಹಾಕಿದಪ್ಪ ಅಂದ್ರೆ ಸೊ ಅಡಿಗೆ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ನೋಡ್ಕೊಡ್ರಿ. ಸೊ ಅಡಿಗೆ ಕೂಡ ಪ್ರಾಕ್ಟೀಸ್ ಮಾಡಿ. ಹಾಗೆ ನಾನು ಒಂದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಈ ಎಲ್ಲಾ ಟ್ರೇಡ್ಸ್ ಅವರು ಸೊ ಯಾವ್ದಾವ್ದು ರೀತಿ ಏನೆಲ್ಲ ಮಾಡಿ ತೋರಿಸ್ಬೇಕಂತ ಹೇಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಾನು ಅದ್ರೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನು ಅಪ್ಲೈ ಮಾಡಿದಪ್ಪ ಅಂದ್ರೆ ಯಾವ ಟ್ರೇಡ್ ಬಗ್ಗೆ ಯಾವೆಲ್ಲ ಮಾಡಿ ತೋರಿಸ್ಬೇಕಂತೇಳಿ ಸೊ ಅದ್ರೊಳಗೆ ನಿಮಗೆ ಫುಲ್ ಒಂದು ಮಾಹಿತಿನ ಹೇಳಿರ್ತೀನಿ. ಸೊ ಯಾರು ಕೂಡ ತಪ್ಪದೆ ಮಾಡಿ ಆ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಟ್ರೇ ಟೆಸ್ಟ್ ಆದ್ಮೇಲೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಇರೋದೇ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ, ಎಕ್ಸಾಮ್ ಪಾಸ್ ಆದ್ಮೇಲೆ ಮತ್ತೆ ನಿಮ್ಗೆ ಏನಿರ್ತಪ್ಪ ಅಂದ್ರೆ ಮೆಡಿಕಲ್ ಚೆಕಪ್ ಇರುತ್ತೆ. ಸೊ ಮೆಡಿಕಲ್ ಚೆಕಪ್, ಸೊ ಇಷ್ಟೆಲ್ಲ ಆದ್ಮೇಲೆ ಸೊ ಇದ್ರೊಳಗಡೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ನ ಇದ್ರೊಳಗಡೆ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇದ್ರ ಒಂದು ಎಕ್ಸಾಮ್ ಸಿಲೆಬಸ್ ಬಂದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ನಿಮ್ಗೆ SSC GD ಒಳಗಡೆ ಎಕ್ಸಾಮ್ ಪ್ಯಾಟರ್ನ್ ಅಂತಲ್ಲ, ಸೊ ಅದೇ ರೀತಿ ಇದ್ರೊಳಗಡೆ ಕೂಡ ನಿಮ್ಗೆ ಇರುತ್ತೆ. ಸೊ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ರು, ಸೊ ಎಲ್ರಿಗೂ ಒಂದು ವಂಡರ್ಫುಲ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಎಲ್ರು ಕೂಡ ಅಪ್ಲೈನ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಗೆ ತಪ್ಪದೆ ಕೂಡ ಶೇರ್ ಮಾಡಿ. ಸೊ ಅವರು ಕೂಡ ಈ ಒಂದು ಮಾಹಿತಿನ ತಪ್ಪದೆ ತಿಳಿಸಿ. ಹಾಗೇನೆ ನೆಕ್ಸ್ಟ್ ಮಾರ್ಚ್ 5ನೇ ತಾರೀಕು ಫುಲ್ ನೋಟಿಫಿಕೇಶನ್ ಬರ್ತಲ್ಲ, ಸೊ ಅದ್ರೊಳಗಡೆ ನಾವು ಪೂರ ಡೀಟೇಲ್ಸ್ ಆಗಿ ಮತ್ತೆ ಇನ್ನೊಂದ್ಸಲಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೇನೆ SC/ST ಕನ್ಸೆಷನ್ ಬಗ್ಗೆ ನಾನು ಈ ವಿಡಿಯೋದೊಳಗಡೆ ಪೂರ್ತಿ ಮಾಹಿತಿ ಕೊಟ್ಟಿಲ್ಲ. ಸೊ ಏನಕ್ಕಪ್ಪ ಅಂದ್ರೆ ಫುಲ್ ನೋಟಿಫಿಕೇಶನ್ ಈ ಸಲ ಬರುತ್ತಲ್ಲ, ಸೊ ಅದ್ರೊಳಗಡೆ ನೋಡ್ಬಿಟ್ಟು ಅದ್ರ ಬಗ್ಗೆ ನಾನು ಫುಲ್ ಆಗಿ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಜೈ ಹಿಂದ್, ಬಾಯ್ ಬಾಯ್ ಎಲ್ರಿಗೂ.